ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಬನ್ನಿ ಇವತ್ತು ಅತಿ ಸುಲಭವಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಯಾವುದೇ ತರಕಾರಿಗಳನ್ನ ಬಳಸದೆ ಬೇಸಿಕ್ ಟೊಮೊಟೊ ಈರುಳ್ಳಿ ಅಷ್ಟನ್ನೇ ಉಪಯೋಗಿಸ್ತಾ ಒಳ್ಳೆಯ ರುಚಿ ಉಳ್ಳಂತಹ ಕುಷ್ಕ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಬನ್ನಿ, ಇದಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು, ಯಾವ ವಿಧಾನದಲ್ಲಿ ಮಾಡೋದು ಅಂತ ನೋಡ್ತಾ ಹೋಗೋಣ. ಬನ್ನಿ ನೋಡಿ, ಈ ಕುಷ್ಕ ಮಾಡೋದಕ್ಕೆ ನಾನು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ತಾ ಇದ್ದೀನಿ ಅಂತಂದರೆ ಈರುಳ್ಳಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜೊತೆಗೆ ಕೊತ್ತಂಬರಿ ಮತ್ತು ಪುದೀನ, ಮೊಸರು ಮತ್ತು ಗರಂ ಮಸಾಲ ಮತ್ತು ಬಿರಿಯಾನಿ ಪೌಡರು. ಸ್ಪೈಸಸ್ಗಾಗಿ ನಾನು ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸ್ ಹೂವು ಮತ್ತು ಸೋಂಪು ಕಾಳು, ಜೊತೆಗೆ ಒಂದೆರಡು ಪಲಾವ್ ಎಲೆ. ಇದು ಮನೆಯಲ್ಲೇ ಮಾಡಿರುವಂತಹ ಪ್ರತಿದಿನ ಸಾಂಬಾರ್ಗೆ ಉಪಯೋಗಿಸುವಂತಹ ಸಾಂಬಾರು ಪೌಡರು, ಜೊತೆಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ. ಇದನ್ನು ನಾನು ಯಾವ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಅಂತಂದರೆ, ನಾನು ರೈಸನ್ನ 2.5 ಗ್ಲಾಸಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. ನಾನು ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೋಸ್ಕರ ಒಂದು ಅರ್ಧ ಗಂಟೆ ಮುಂಚೆ ಇದನ್ನ ನೆನೆಸಿಡಬೇಕಾಗುತ್ತೆ. ಅದಕ್ಕೆ ನಾನು ಪ್ರಿಪೇರ್ ಮಾಡೋಕ್ಕಿಂತ ಮೊದಲು ಅಕ್ಕಿಯನ್ನು ನೆನೆಸಿಟ್ಟಿದ್ದೀನಿ. ಹಾಗಾಗಿ 2.5 ಗ್ಲಾಸ್ ಅಂದರೆ ಮಿನಿಮಮ್ ಅರ್ಧ ಕೆ ಜಿ ಇದೆ. ಅರ್ಧ ಕೆ ಜಿ ರೈಸ್ಗೆ ನಾನು ಇಷ್ಟು ಪ್ರಮಾಣದಲ್ಲಿ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ. ನೀವು ಇದಕ್ಕಿಂತ ಹೆಚ್ಚು ಅಕ್ಕಿಯನ್ನು ತೊಗೊಳ್ಳೋದಾದರೆ ಈ ಪ್ರಮಾಣವನ್ನು ನೀವು ಡಬಲ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಾನು 3 ಮೀಡಿಯಮ್ ಸೈಜ್ ಈರುಳ್ಳಿ, 3 ಟೊಮೊಟೊ, 1 ಸ್ಪೂನ್ ಬಿರಿಯಾನಿ ಪೌಡರ್, ಅರ್ಧ ಸ್ಪೂನ್ ಗರಂ ಮಸಾಲ, 3 ಸ್ಪೂನಷ್ಟು ಸಾಂಬಾರು ಪುಡಿ, ಇಷ್ಟನ್ನು ಅರ್ಧ ಕೆ ಜಿ ಅಕ್ಕಿಗೆ ಸಾಕಾಗುತ್ತೆ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಮೊದಲಿಗೆ ನಾನು ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 6ರಿಂದ 7 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ 1-2 ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ನಿಮ್ಮ ರುಚಿಗೆ ತಕ್ಕ ಹಾಗೆ ತುಪ್ಪ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ. ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈ ಟೈಮಲ್ಲಿ ನಾವು ತೊಗೊಂಡಿರೋಂಥ ಮಸಾಲ ಪದಾರ್ಥಗಳನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆಲ್ಲ ಒಂದು ರೌಂಡ್ ಮಿಕ್ಸ್ ಮಾಡಿ ಎಣ್ಣೆ ಜೊತೆ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಫ್ರೈ ಆಗಿದೆ ಮಸಾಲ ಪದಾರ್ಥಗಳು. ಈಗ ಇದ್ರ ಜೊತೆಗೆ ಈರುಳ್ಳಿಯನ್ನು ಸೇರಿಸ್ಕೊಳ್ಳೋಣ. ನೋಡಿ, ಈ ಈರುಳ್ಳಿಯನ್ನು ಫುಲ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿನವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬಂದಿದೆ. ಈಗ ನಾನು ತೊಗೊಂಡಿರೋಂಥ ಕೊತ್ತಂಬರಿ ಮತ್ತು ಪುದೀನವನ್ನು ಸೇರಿಸಿ ಇದನ್ನು 1 ನಿಮಿಷ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಇದೇ ಟೈಮಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ತಾ ಇದ್ದೀನಿ. ಎಲ್ಲವನ್ನು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿ ಇಷ್ಟು ಬ್ರೌನ್ ಕಲರ್ ಬರಬೇಕು. ಈಗ ಸೊಪ್ಪೆಲ್ಲ ಫ್ರೈ ಆಗಿದೆ. ಈಗ ನಾನು ಟೊಮೊಟೊವನ್ನು ಇದರಲ್ಲಿ ಸೇರಿಸ್ಕೊತೀನಿ. ಟೊಮೊಟೊವನ್ನು ಸಹ 1-2 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಟೊಮೊಟೊನು 1-2 ನಿಮಿಷ ಸಾಫ್ಟ್ ಆಗಲಿ, ಅಲ್ಲಿನವರೆಗೂ ಎಣ್ಣೆ ಜೊತೆ ಫ್ರೈ ಆಗಲಿ. ನೋಡಿ, ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ. ಈ ಒಂದು ಟೈಮಲ್ಲಿ ನಾನು ತೊಗೊಂಡಿರೋಂಥ ಪೌಡರ್ಗಳನ್ನೆಲ್ಲ ಹಾಕ್ಕೋತೀನಿ. ಇದು ಸಾಂಬಾರು ಪೌಡರು 2.5ರಿಂದ 3 ಸ್ಪೂನಷ್ಟು ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಬಿರಿಯಾನಿ ಪೌಡರ್, ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಪೌಡರು, ಇಷ್ಟನ್ನು ಹಾಕ್ಕೊಂಡು ಒಳ್ಳೆಯದೊಂದು ಮಿಕ್ಸ್ ಕೊಡೋಣ. ನೋಡಿ, ಈಗ ಇದಕ್ಕೆ ಒಂದು 3 ಸ್ಪೂನಷ್ಟು ಮೊಸರನ್ನು ಸೇರಿಸ್ಕೊತಾ ಇದ್ದೀನಿ. ಮೊಸರನ್ನು ಸೇರಿಸ್ಕೊಂಡು ಎಲ್ಲ ಒಳ್ಳೆಯದೊಂದು ಮಿಕ್ಸ್ ಕೊಡೋಣ. ನೋಡಿ, ಎಲ್ಲ ಈಗ ಚೆನ್ನಾಗಿ ರೆಡಿಯಾಗಿದೆ. ಈಗ ನಾನು 2.5 ಲೋಟಕ್ಕೆ ಇದಕ್ಕೆ 1 to ಡಬಲ್ ನೀರು ಹಾಕೋಂಗಿಲ್ಲ. ನೀವು ಮಸೂರಿ ಅಕ್ಕಿ ತೊಗೊಂಡ್ರೆ 2.5ಗೆ ಪ್ಲಸ್ 2.5 ಸೇರಿಸಿ ಹಾಕಬೇಕು. ಈಗ ನಾನು ಬಾಸುಮತಿ ರೈಸ್ ತೊಗೊಂಡಿರೋದ್ರಿಂದ ಅರ್ಧ ಗ್ಲಾಸ್ ಕಡಿಮೆ, 5 ಗ್ಲಾಸ್ ಹಾಕಲ್ಲ, 4.5 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊತೀನಿ. ಏಕೆಂದರೆ ಆಲ್ರೆಡಿ ಅಕ್ಕಿ ನೆನೆಸಿಟ್ಟಿದ್ದೀನಲ್ವ, ಹಾಗಾಗಿ 4.5 ಗ್ಲಾಸ್ ನೀರು ಸಾಕಾಗುತ್ತೆ. ಅಷ್ಟು ನೀರನ್ನು ಸೇರಿಸ್ತೀನಿ. ಅಳತೆ ಮಾಡ್ಕೊಂಡು ಕರೆಕ್ಟಾಗಿ ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ಅನ್ನ ತುಂಬ ಮೃದುವಾಗ್ಬಿಡುತ್ತೆ.
ನೋಡಿ ನಾನು 4.5 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ನೀರು ಚೆನ್ನಾಗಿ ಮಳ್ತಾ ಇದೆ. ಈ ರೀತಿ ನೀರು ಕುದಿಯೋ ಟೈಮಲ್ಲಿ ನಾವು ಅಕ್ಕಿಯನ್ನು ಸೇರಿಸ್ಬೇಕಾಗುತ್ತೆ. ನೋಡಿ ನಾನು ತೊಗೊಂಡಿರೋ ಅಕ್ಕಿಯನ್ನು ಈಗ ಇದಕ್ಕೆ ಸೇರಿಸ್ತೀನಿ. ನೋಡಿ ಈ ರೀತಿ ಓಪನ್ನಲ್ಲೇ ಬೇಯಿಸ್ಕೊಳ್ಳೋಣ. ನೋಡಿ ಈ ರೀತಿ ಒಂದು ಅರ್ಧ ಬೇಯೋವರೆಗೂ ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಓಪನ್ನಲ್ಲೇ ಬೇಯಿಸ್ಕೊಳ್ಬೇಕಾಗುತ್ತೆ. ಇನ್ನು ಸ್ವಲ್ಪ ಹೊತ್ತು ಬೇಯಲಿ. ಆಮೇಲಿಂದ ನೆಕ್ಸ್ಟ್ ಇದಕ್ಕೆ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ನೋಡಿ ಇಷ್ಟು ಹಾಫ್ ಬಾಯ್ಲ್ ಆದರೆ ಸಾಕಾಗುತ್ತೆ. ಈ ಟೈಮಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇಷ್ಟು ಉಪ್ಪನ್ನು ಹಾಕ್ಬಿಟ್ಟು ನಿಮ್ಮ ರುಚಿಗೆ ತಕ್ಕ ಹಾಗೆ ಎಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡಿ. ನೋಡಿ ಈ ರೀತಿ ಉಪ್ಪನ್ನು ಹಾಕಿದ್ಮೇಲೆ ಎಲ್ಲವನ್ನು ಈಗ ನೀಟಾಗಿ ಮಿಕ್ಸ್ ಮಾಡಿಬಿಡೋಣ. ಮಿಕ್ಸ್ ಮಾಡಿದ್ದಾದಮೇಲೆ ಇದಕ್ಕೆ ಮೇಲೆ 1 ಸ್ಪೂನಷ್ಟು ತುಪ್ಪವನ್ನು ಸೇರಿಸಿ ಇದನ್ನು ಕ್ಲೋಸ್ ಮಾಡಿ ಎತ್ತಿಡೋಣ. ನೋಡಿ 1 ರಿಂದ 2 ಸ್ಪೂನು ತುಪ್ಪವನ್ನು ಸೇರಿಸಿ ಜೊತೆಗೆ ಅದಕ್ಕೆ ಕರೆಕ್ಟಾಗಿ ಕೂತ್ಕೊಳ್ಳೋಂಥ ಒಂದು ಕ್ಯಾಪನ್ನು ಹಾಕಿ ಕ್ಲೋಸ್ ಮಾಡಿ ಮೇಲೆ ಭಾರವಾಗಿರೋದೇನಾದರೂ ಒಂದು ಇಟ್ಬಿಟ್ಟು ಇದು ಒಂದು 5 ರಿಂದ 6 ನಿಮಿಷ ಫುಲ್ಲು ಸಿಮ್ಮಲ್ಲಿ ಇಟ್ಬಿಟ್ಟು ಬಾಯ್ಲ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಎಲ್ಲವೂ ನೀಟಾಗಿ ಹರಳಿರುತ್ತೆ, ಆಗ ರೆಡಿ ಆಗುತ್ತೆ. ಈಗ ಒಂದು 5 ನಿಮಿಷ ಬಿಡೋಣ. ನೋಡಿ ಈಗ ಒಂದು 5 to 6 ಮಿನಿಟ್ಸ್ ಆಗಿದೆ. ಈಗ ನಾನು ಫ್ಲೇಮ್ನ ಆಫ್ ಮಾಡ್ತಾ ಇದ್ದೀನಿ. ಈಗ ಆಫ್ ಮಾಡಿದ್ಮೇಲೂ ಅಷ್ಟೇ ತಕ್ಷಣ ತೆಗಿಯೋಕ್ಕಿಂತ ಒಂದು 5 ನಿಮಿಷ ಆ ಬೇನಲ್ಲೇ ಚೂರು ಹರಡ್ಕೊಳ್ಳಿ. 5 ನಿಮಿಷ ಆದಮೇಲೆ ಇದನ್ನು ಓಪನ್ ಮಾಡಿ ಆಮೇಲೆ ನಾವು ತಗೊಳ್ಳೋಣ. ನೋಡಿ 5 ಮಿನಿಟ್ಸ್ ಆಗಿದೆ. ಈಗ ಓಪನ್ ಮಾಡಿ ನೋಡೋಣ ಹೇಗೆ ರೆಡಿಯಾಗಿದೆ ಅಂತ. ನೋಡ್ತಾ ಇದ್ದೀರಲ್ಲ, ನೀರೆಲ್ಲ ಚೆನ್ನಾಗಿ ಇಂಬ್ರಿದೆ. ನೋಡಿ ಹೀಗೆ ತಿರುಗಿಸ್ತಾ ಬನ್ನಿ. ನೋಡಿ ಎಲ್ಲೂ ನೀರು ನಿಂತಿಲ್ಲ. ಆದರೆ ನಾವೊಂದು 5 ನಿಮಿಷ ಬಿಟ್ಟು ತೆಗಿಬೇಕಾಗುತ್ತೆ. ಆಗ ಹಬೆನಲ್ಲಿ ಇನ್ನೂ ಚೆನ್ನಾಗಿ ಅಳ್ಕೊಂಡಿರುತ್ತೆ. ನೋಡ್ತಾ ಇದ್ದೀರಲ್ಲ, ಒಳ್ಳೆ ಕನ್ಸಿಸ್ಟೆನ್ಸಿಲಿ ರೆಡಿಯಾಗಿದೆ. ನೋಡಿ ಎಲ್ಲವನ್ನು ಸಂಪೂರ್ಣವಾಗಿ ಮಿಕ್ಸ್ ಮಾಡಿದೆ. ಈಗ ಈ ರೀತಿ ಮಾಡೋದು ನಿಮ್ಗೆ ಏನಾದರೂ ಸ್ವಲ್ಪ ಕಷ್ಟ ಆದರೆ ನೀವು ಬೇಕಾದರೆ ಕ್ಯಾಪನ್ನು ಕ್ಲೋಸ್ ಮಾಡಿ 2 ವಿಸಿಲ್ ತೊಗೋಬೋದು. ಆಗ ಚೆನ್ನಾಗಿ ಇದೇ ರೀತಿಯಾಗಿ ರೆಡಿಯಾಗಿರುತ್ತೆ. ನೋಡಿ ರುಚಿಕರವಾದಂತಹ ಕುಷ್ಕ ಸವಿಯಲು ಸಿದ್ಧವಾಗಿದೆ. ನೀವು ಒಮ್ಮೆ ಇದೇ ರೀತಿ ಮಾಡಿ, ನಿಮಗೂ ಸಹ ಇಷ್ಟ ಆಗುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.